ನಮಸ್ಕಾರ, ವೆಲ್ಕಮ್ ಟು ಅವರ್ ನೆಕ್ಸ್ಟ್ ವಿಡಿಯೋ. ಪೈಥಾನ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಒಳಗ ಹೌ ಟು ಡಿಲೀಟ್ ದ ನೋಡ್, ವೆದರ್ ದಟ್ ನೋಡ್ ಇಸ್ ಅಟ್ ದ ಬಿಗಿನಿಂಗ್ ಆರ್ ಎಟ್ ದ ಎಂಡ್. ಈ ಇಂಪ್ಲಿಮೆಂಟೇಷನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋ ಒಳಗ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕ್. ಇದನ್ನ ಯಾವ ರೀತಿ ಮಾಡ್ತಾರ, ಹೆಂಗಿರುತ್ತ ಅಂತಂದು. ಡಿಲೀಟ್ ದ ನೋಡ್, ಐದರ್ ಇಟ್ ಕುಡ್ ಬಿ ಅಟ್ ದ ಸ್ಟಾರ್ಟ್ ಆರ್ ಇಟ್ ಕುಡ್ ಬಿ ಅಟ್ ದ ಎಂಡ್. ಸೊ ದಿಸ್ ಇಸ್ ದ ಆಪರೇಷನ್. Let's start with the list. So just for sake of simplicity, we'll just write some values. Nimdu head ideyala, head is pointing to this first node. ನೀವು ನೋಡ್ ಡಿಲೀಟ್ ಮಾಡೋದಂದ್ರೆ ಏನ್ ಅರ್ಥ? ನೋಡ್ ಡಿಲೀಟ್ ಮಾಡೋದಂದ್ರೆ ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ಇಸ್ ಯು ಹ್ಯಾವ್ ಟು ಫ್ರೀ ದಟ್ ಇನ್ ದ ಮೆಮೊರಿ, ಬಿಕಾಸ್ ಇವೇನ್ ನೋಡ್ಸ್ ಅದಾವಲ್ಲ, ಎವ್ರಿ ಸಿಂಗಲ್ ನೋಡ್ ಇನ್ ದಿಸ್ ಲಿಂಕ್ಡ್ ಲಿಸ್ಟ್ ಈಸ್ ಅನ್ ವಾಟ್? ದಿಸ್ ಈಸ್ ಅನ್ ಆಬ್ಜೆಕ್ಟ್. ಈ ನೋಡ್ಸ್ ಎಲ್ಲ ಏನು? ದೀಸ್ ಆರ್ ಆಬ್ಜೆಕ್ಟ್ಸ್. ಈ ಆಬ್ಜೆಕ್ಟ್ಸ್ ಎಲ್ಲಾನು ಎಲ್ಲಿ? ಹೀಪ್ ಮೆಮೊರಿ ಒಳಗ ಸ್ಟೋರ್ ಆಗಿರ್ತಾವ, ರ್ಯಾಮ್ನಾಗ, ರೈಟ್? ಇನ್ ಹೀಪ್ ಮೆಮೊರಿ. ಸೊ ಯು ಹ್ಯಾವ್ ಟು ಮೇಕ್ ಶೂರ್ ಯು ಆರ್ ಫ್ರೀಯಿಂಗ್ ದೆಮ್. ಯೂಶಲಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಪೈಥಾನ್, ಜಾವಾ, ಸಿ ಶಾರ್ಪ್, ಇಲ್ಲೆಲ್ಲ ಏನಾಗುತ್ತಂದ್ರ ಗಾರ್ಬೇಜ್ ಕಲೆಕ್ಟರ್ ವರ್ಕ್ ಆಗುತ್ತೆ. ಸೊ ಗಾರ್ಬೇಜ್ ಕಲೆಕ್ಟರ್ ಏನ್ ಮಾಡುತ್ತೆ? ಯಾವ ಆಬ್ಜೆಕ್ಟ್ಗೆ ಎಲ್ಲಿಂದನೂ ಬೇರೆ ಕಡೆಯಿಂದನೂ ರೆಫರೆನ್ಸ್ ಇಲ್ಲಲ್ಲ, ಅಂತ ಆಬ್ಜೆಕ್ಟ್ಸ್ ಅನ್ನ ಅದೇನ್ ಮಾಡುತ್ತೆ ಗಾರ್ಬೇಜ್ ಕಲೆಕ್ಟರ್? ಇಟ್ ವಿಲ್ ರನ್ ಅಟ್ ಸಮ್ ಡ್ಯೂರೇಷನ್ಸ್. ಅದನ್ನೆಲ್ಲ ನೀವು ಕಾನ್ಫಿಗರ್ ಮಾಡ್ಬೋದು. ಇಟ್ ಈಸ್ ಸಮಥಿಂಗ್ ಲೈಕ್, ಈಗ ನೀವು ಏರ್ಪೋರ್ಟ್ನಾಗ ಅಲ್ಲಿ ಇಲ್ಲಿ ಹೋಗ್ತಿರಲ್ಲ, ಅಲ್ಲಿ ಏನಂದ್ರೆ ಎವ್ರಿ 1 hour ಒಬ್ರು ಜಾನಿಟರ್ ಅಥವಾ ಅದನ್ನ ಕ್ಲೀನ್ ಮಾಡೋರು ಬಂದು ಅಲ್ಲಿರೋ ಎಲ್ಲಾ ಟಾಯ್ಲೆಟ್ಸ್ ಕ್ಲೀನ್ ಮಾಡಿ ಹೋಗ್ತಾರ, ಅಲ್ಲಿರುವಂತ ಹೊಲಸನ್ನ ಕ್ಲೀನ್ ಮಾಡಿ ಹೋಗ್ತಾರ. ಗಾರ್ಬೇಜ್ ಕಲೆಕ್ಟರ್ ಕೆಲಸನೂ ಅದ. ಯಾವ್ಯಾವ ಆಬ್ಜೆಕ್ಟ್ಗೆ ನಾವು ಮೆಮೊರಿ ಅಲೋಕೇಟ್ ಮಾಡಿ ಅದನ್ನ ಫ್ರೀ ಮಾಡದ ಹಂಗ ಬಿಟ್ಟಿವಲ್ಲ, ಆ ಗಾರ್ಬೇಜ್ ಕಲೆಕ್ಟರ್ ಬಂದು ಎಲ್ಲ ಆಬ್ಜೆಕ್ಟ್ಸ್ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನೀವು ಕೋಡಿಂಗ್ ದಾಗ ಬರೆಯೋದು ಏನಂದ್ರೆ, ಇಲ್ಲಿ ಈ ತರ ಏನ್ ಲಿಂಕ್ ಇರುತ್ತಲ್ಲ, ಈ ಲಿಂಕ್ ಅನ್ನು ಹೆಂಗ್ ಅಪ್ಡೇಟ್ ಮಾಡ್ತೀರಿ ವಿತೌಟ್ ಲೂಸಿಂಗ್ ದ ಲಿಂಕ್ಡ್ ಲಿಸ್ಟ್. ದಟ್ ಈಸ್ ದ ಥಿಂಗ್ ದಟ್ ಯು ವಿಲ್ ಲರ್ನ್ ಇನ್ ದಿಸ್ ವಿಡಿಯೋ. ಈಗ ಉದಾಹರಣೆಗೆ ನೀವು ಬಿಗಿನಿಂಗ್ ದೊಳಗ ಅಂದ್ರೆ ಫಸ್ಟ್ ನೋಡ್ ಯು ವಾಂಟ್ ಟು ಡಿಲೀಟ್ ಅ ನೋಡ್ ಅಟ್ ದ ಸ್ಟಾರ್ಟ್, ಅದನ್ನ ಡಿಲೀಟ್ ಮಾಡೋರಿದ್ರಿ ಅಂದ್ರೆ ಯಾವ ರೀತಿ ಮಾಡ್ತೀರಿ? ಇನ್ ದಿಸ್ ಕೇಸ್ ಏನಾಗಬೇಕು? ಈ ಒನ್ ನೋಡು ಡಿಲೀಟ್ ಆಗಬೇಕು. ಡಿಲೀಟ್ ಆಗಿ ಈ ಹೆಡ್ ನೋಡ್ ಇಲ್ಲೇನ್ ಪಾಯಿಂಟ್ ಮಾಡ್ತಿದೆಯಲ್ಲ, ದಿಸ್ ಶುಡ್ ಪಾಯಿಂಟ್ ಟು ದಿಸ್. ಗ್ರಾಫಿಕಲಿ ಡೈಗ್ರಾಮ್ ತೆಗೆದು ಯಾರೋ ಮಾರ್ಕ್ ಬರೆಯೋದು ಬಹಳ ಈಸಿ ಅದ. ಈಗ ಇಲ್ಲಿ ಯಾರೋ ಐತಿ, ಇದನ್ನ ತೆಗೆದು ಇಲ್ಲಿಂದ ಇಲ್ಲಿ ಬರ್ರಿ ಅಂತ ಹೇಳ್ಬೋದು. ಬಟ್ ಕೋಡಿಂಗ್ನಾಗ ಏನಾಗ್ತೈತಿ, ಮೆಮೊರಿ ಒಳಗೆ ಏನಾಗ್ತೈತಿ ಅಂತ ಅರ್ಥ ಮಾಡ್ಕೊಂಡ್ರ ಮಾತ್ರ ನೀವು ಇದನ್ನ ಕೋಡ್ ಬರ್ಯಾಕ್ ಬರುತ್ತೆ ನಿಮಗೆ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೆಮೊರಿ ಒಳಗೆ ಏನ್ ಚೇಂಜಸ್ ಆಗುತ್ತೆ. ಮೆಮೊರಿ ಒಳಗೆ ಸಿಂಪಲ್ ಚೇಂಜಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈ ನೋಡ್ ಇದ್ರದ್ದು ಅಡ್ರೆಸ್ ಎಷ್ಟಿದೆ? 2000 ಇದೆ. ಓಕೆ, ಈ ನೋಡ್ ಅಡ್ರೆಸ್ ಈಗ ಯಾರ ಕಡೆ ಇದೆ? ಈ ನೋಡ್ ಹತ್ರ ಇದೆ, ಫಸ್ಟ್ ನೋಡ್ ಹತ್ರ ಇದೆ ಇಲ್ಲಿ. ಆಮೇಲೆ ಈ ನೋಡದ ಅಡ್ರೆಸ್ ಏನಿದೆ? ಲೆಟ್ಸ್ ಈ ನೋಡದ ಅಡ್ರೆಸ್ ಜಸ್ಟ್ ಫಾರ್ ಸಿಂಪ್ಲಿಸಿಟಿ 1000 ಇದೆ. ಈ ಅಡ್ರೆಸ್ ಯಾರ ಕಡೆ ಇದೆ? ಹೆಡ್ ಕಡೆ ಇದೆ, 1K ಅಂತ. ಸೊ ನಾವು ಇಲ್ಲಿಂದ ಲೈನ್ ತೆಗೆದು ಇಲ್ಲಿ ಜಾಯಿನ್ ಮಾಡ್ಬೇಕಂತಿದೀವಲ್ಲ, ಈ ಲೈನ್ ತೆಗೆದು ಇಲ್ಲಿ ಜಾಯಿನ್ ಮಾಡ್ಬೇಕಂತಿದೀವಲ್ಲ, ಈ ತರ. ಇದರ ಅರ್ಥ ಏನು? ಇದರ ಅರ್ಥ ಈ 2000 ನೋಡದ ಏನ್ ಅಡ್ರೆಸ್ ಇದೆಯಲ್ಲ, ದಾಟ್ ವ್ಯಾಲ್ಯೂ ಶುಡ್ ಬಿ ಸೆಟ್ ಟು ಹೆಡ್. ಓಕೆ, ಸೊ ಈ ಹೆಡ್ ಈಸ್ ಈಕ್ವಲ್ ಟು ಈ ನೋಡದ ಅಡ್ರೆಸ್ ಯಾರ ಕಡೆ ಇದೆ? ಹೆಡ್ ಕಡೆನೇ ಇದೆ, ಹೆಡ್. ಅಂಡ್ ಈ ನೋಡದ ಅಡ್ರೆಸ್ ಯಾರ ಕಡೆ ಇದೆ? ಈ ಹೆಡ್ ಇಲ್ಲೇ ನೆಕ್ಸ್ಟ್ ಅಂತಿದೆಯಲ್ಲ, ಆ ನೆಕ್ಸ್ಟ್ ನಾಗ ಇದರ ಅಡ್ರೆಸ್ ಸ್ಟೋರ್ ಆಗಿದೆ. ಸೊ ಯು ಹ್ಯಾವ್ ಟು ಸೇ ಹೆಡ್ ಇಸ್ ಈಕ್ವಲ್ ಟು ಹೆಡ್ ನೆಕ್ಸ್ಟ್. ಇಷ್ಟು ಮಾಡಿದ್ರೆ ಏನಾಗ್ಬಿಡ್ತೈತಿ? ಇಲ್ಲೇನಾಯ್ತು, ಈಗ ಆಟೋಮೆಟಿಕ್ ಆಗಿ ಈ ಹೆಡ್ ಇದ್ದದ್ದು ಈ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆಯ್ತು. ಓಕೆ, ಬಟ್ ಇದ್ರ ಒಳಗ ಕೆಲವೊಂದು ಕಂಡೀಷನ್ಸ್ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಏನ್ ಕಂಡೀಷನ್? ಇಲ್ಲಿ ಏನಿರ್ಬೋದು ಕಂಡೀಷನ್ಸ್ ಹೇಳ್ರಿ? ವಾಟ್ ಆರ್ ದ ಕಂಡೀಷನ್ಸ್ ಯು ಹ್ಯಾವ್ ಟು ಹ್ಯಾಂಡಲ್? ದ ಫಸ್ಟ್ ಕಂಡೀಷನ್ ಆಲ್ವೇಸ್, ಫಸ್ಟ್ ಕಂಡೀಷನ್ ಏನು? ಎಂಪ್ಟಿ ಇತ್ತು. ಎಂಪ್ಟಿ ಇತ್ತಂದ್ರ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್, ಅದನ್ನ ಹ್ಯಾಂಡಲ್ ಮಾಡ್ರಿ, ರಿಟರ್ನ್ ಮಾಡ್ರಿ. ಸೆಕೆಂಡ್ ಕಂಡೀಷನ್ ಏನು? ಸೆಕೆಂಡ್ ಕಂಡೀಷನ್ ಓನ್ಲಿ ಒಂದು ನೋಡ್ ಇತ್ತಂದ್ರ, ಅಂದ್ರೆ ಹೆಡ್ ಇದೆ, ಹೆಡ್ ಇಸ್ ಪಾಯಿಂಟಿಂಗ್ ಟು ಅ ಸಿಂಗಲ್ ನೋಡ್. ಈ ತರ ಒಂದು ಹೆಡ್ ಇದೆ ಪಾಯಿಂಟರ್, that is pointing to a single node, and that single node is pointing to none. So what do you do then? ಈಗ ಇದು ಹೋಯ್ತಂದ್ರ, ಸೊ
then head should point to none, correct? So this is the second case that you have to handle. Then what is the third case? Third case is there are two or more nodes. ಅದು ಎಲ್ಲದಕ್ಕೂ ಸೇಮ್ ಲಾಜಿಕ್ ಅನ್ನ ಈಗ ಇಲ್ಲೇನ್ ಮ್ಯಾಲ್ ಮಾಡಿದೀವಲ್ಲ ದಟ್ ಸೇಮ್ ಲಾಜಿಕ್ ಅನ್ನ ಅರ್ಥ ಯೂಸ್ ಮಾಡಬಹುದು. ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ? ಥಿಂಕ್ ಫಾರ್ ಅ ಮಿನಿಟ್. ಇಲ್ಲಿ 3 ನೋಡ್ ಇರಲಿ ಅಥವಾ 100 ನೋಡ್ ಇರಲಿ, do you have to go through all the nodes to delete the first node? The answer is no. So the operation time ಇದೆಯಲ್ಲ, ಈ ಕೋಡ್ ರನ್ ಆಗುವಂತ ಟೈಮ್ ಇದೆಯಲ್ಲ, that's going to be nearly constant. So if it is nearly constant, then the time complexity will be O of 1. So this is about deleting the node at the beginning. Now let's understand deleting node at the end. Deleting node at the end ಹೆಂಗಿರುತ್ತೆ? So let's say you have head is pointing to 1, then 2, and then 3, and 3 is pointing to none. ಈಗ ಈ ತರ ಲಿಸ್ಟ್ ಇರುತ್ತೆ. ಇದ್ರೊಳಗೆ ನೀವು ಯಾವ ನೋಡ್ ಡಿಲೀಟ್ ಮಾಡಬೇಕಾಗಿದೆ? ಈ ನೋಡ್ ಡಿಲೀಟ್ ಮಾಡಬೇಕಾಗಿದೆ. ಈ ನೋಡ್ ಡಿಲೀಟ್ ಅಂದ್ರೆ ಏನಾಗಬೇಕು? ಈ 2 ಇದ್ದದ್ದು ಇದಕ್ಕೆ 3 ಪಾಯಿಂಟ್ ಮಾಡ್ತಿದೆ ಅಲ್ಲ, ಸೊ ಈ 2 ಇದ್ದದ್ದು ಇಟ್ ಶುಡ್ ಪಾಯಿಂಟ್ ಟು ನನ್, ಕರೆಕ್ಟ್? ಈ ತರ ಮಾಡಬೇಕು. ಹಂಗ್ ಮಾಡ್ಬೇಕಂದ್ರ ನಿಮ್ಮ ಹತ್ರ ಬರೀ ಇಲ್ದ್ರ ಅಡ್ರೆಸ್ ಇದೆ, ಫಸ್ಟ್ ಅಡ್ರೆಸ್ ಇದೆ. ಸೊ ಫ್ರಮ್ ಹಿಯರ್ ಯು ಹ್ಯಾವ್ ಟು ಕಮ್ ಟಿಲ್ ಹಿಯರ್. ಅಂದ್ರೆ ಹೆಂಗ? ಈ ಲಾಸ್ಟ್ ನೋಡ್ ಏನಿದೆ ಅಲ್ಲ, ಇಲ್ಲಿ ಯಾವ್ದು ಲಾಸ್ಟ್ ನೋಡ್ ಇದೆ, ಈ ಲಾಸ್ಟ್ ನೋಡದ್ದು ಒಂದು ಪ್ರೀವಿಯಸ್ ನೋಡ್ ವರೆಗೂ ಬರ್ಬೇಕು ನೀವು. ಸೊ ಇದ್ರ ಪ್ರೀವಿಯಸ್ ನೋಡ್ ಅಂದ್ರೆ ಇದು. ಈಗ ಉದಾಹರಣೆಗೆ ಇದಕ್ಕೊಂದು ಹೆಸರು ಕೊಡೋಣ ಅಂತ. ಏನಂತ? ಕರೆಂಟ್ ನೋಡ್ ಅಂತ ಹೆಸರು ಕೊಡೋಣ. ಕರೆಂಟ್ ನೋಡ್ ಅಂತ. ಸೊ ಈ ಕರೆಂಟ್ ನೋಡದ್ದು ನೆಕ್ಸ್ಟ್ ಅಂದ್ರೆ ಯಾವ್ದಾಯ್ತು? ಕರೆಂಟ್ ನೋಡೋದು ನೆಕ್ಸ್ಟ್ ಅಂದ್ರೆ ಇದಾಯ್ತು, ಈ ನೋಡ್ ಆಯ್ತು. ಇದ್ರದ್ದು ನೆಕ್ಸ್ಟ್, ಸೊ ಕರೆಂಟ್ ನೋಡೋದು ನೆಕ್ಸ್ಟ್, ಆಮೇಲೆ ಇದ್ರದ್ದು ನೆಕ್ಸ್ಟ್ ಇದೆಯಲ್ಲ, ಇದು ಏನಾಗಿರುತ್ತ? ಇದು ನನ್ ಆಗಿರುತ್ತ. ಅಂದ್ರೆ ರಿವರ್ಸ್ ಅರ್ಥ ಮಾಡ್ಕೋರಿ ಇದನ್ನ. ನನ್ಗಿಂತ ಪ್ರೀವಿಯಸ್ ನೋಡ್ ಅಂದ್ರೆ ಇದು ನೆಕ್ಸ್ಟ್, ಅದರದ್ದು ಪ್ರೀವಿಯಸ್ ಅಂದ್ರೆ ಇದು ಕರೆಂಟ್ ನೋಡ್ ಆಗಿರುತ್ತ. ಸೊ ಯಾವಾಗ ಆ ಕರೆಂಟ್ ನೋಡದ್ದು ನೆಕ್ಸ್ಟ್ ನನ್ ಆಗಿರುತ್ತಲ್ಲ, ದೆನ್ ಯು ವಿಲ್ ಬಿ ಆನ್ ದಿಸ್ ನೋಡ್. ನೀವು ಒಂದೀಗ ಮರ ಕಟ್ ಮಾಡತ್ತೀರಿ ಅಂತ ತಿಳ್ಕೊರಿ. ಒಂದು ಆಕ್ಚುಲಿ ಮರ ನಾವೆಲ್ಲ ಕಟ್ ಮಾಡಬಾರ್ದು, ಮರ ಆದಷ್ಟು ಉಳಿಸ್ಬೇಕು. ಬಟ್ ನಿಮ್ಗೆ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ ನಾ ಮರ ಕಟ್ ಮಾಡೋ ಉದಾಹರಣೆ ತಗೊಳತೀನಿ. ಈಗ ನೀವು ಮರ ಕಟ್ ಮಾಡ್ಬೇಕಂದ್ರ ನೀವು ಏನಾರ ಇಲ್ಲಿ ಮರದ ತುದಿಗೆ ಇಲ್ಲಿ ಕುಂತು ಈ ಬ್ರಾಂಚ್ ಕಟ್ ಮಾಡಕ್ ಸಾಧ್ಯ ಐತೇನು? ಇಲ್ಲ. ನೀವೇನ್ ಮಾಡ್ತೀರಿ? ಯಾವಾಗ್ಲೂ ಇದ್ರ ಮರದ್ಗಿಂತ ಹಿಂದ ನೀವ್ ಎಲ್ಲಿ ಕಟ್ ಮಾಡ್ಬೇಕಂತಿರಲ್ಲ ಅದ್ರ ಹಿಂದ್ ಕುಂತು ಇದನ್ನ ಕಟ್ ಮಾಡ್ತೀರಿ, ಕರೆಕ್ಟಾ? ಹಂಗ ಈ ಲಿಂಕ್ಡ್ ಲಿಸ್ಟ್ನ್ಯಾಗ ಈ ನೋಡ್ ನೀವು ಕಟ್ ಮಾಡ್ಬೇಕಾಗಿದೆ. ಇದನ್ನ ನೀವು ಕಟ್ ಮಾಡ್ಬೇಕಾಗಿದೆ. ಇದನ್ನ ಕಟ್ ಮಾಡ್ಬೇಕಂದ್ರ ನೀವು ಇಲ್ಲಿ ಇದ್ರ ಮೇಲೆ ಕುಂತ ಇದನ್ನ ಕಟ್ ಮಾಡಕ್ ಆಗಲ್ಲ. ನೀವೇನ್ ಮಾಡ್ಬೇಕು? ಇದ್ರಕ್ಕಿಂತ ಒಂದ್ ಹಿಂದ್ ಅಂದ್ರೆ ಇಲ್ಲಿ ಕೂಡ್ಬೇಕು. ಅಲ್ಲಿ ಕೂಡ್ಬೇಕಂದ್ರ ಲೂಪ್ ಬರೀತಿರಲ್ಲ, ಅದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಸ್ಟೂಡೆಂಟ್ಸ್ ಆಗ್ಲಿ, ಪ್ರೋಗ್ರಾಮರ್ಸ್ ಆಗ್ಲಿ, ದೇ ಮೇಕ್ ಅ ಮಿಸ್ಟೇಕ್ ವೆನ್ ರೈಟಿಂಗ್ ದಿಸ್ ಲೂಪ್. ಅವ್ರೇನ್ ಮಾಡ್ತಾರೆ? ಲೂಪ್ ಬಂದು ಇಲ್ಲಿ ಮಟ್ಟ ಕುಂತ ಬಿಡುತ್ತ. ಇಲ್ಲಿ ಮಟ್ಟ ಕುಂತ ಮೇಲೆ ಇದು ಒನ್ ವೇ ಇದ್ದಂಗ. ಇಲ್ಲಿ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಹೆಂಗಂದ್ರ ಒನ್ ವೇ ಟ್ರಾಫಿಕ್ ಇದ್ದಂಗ. ಇಲ್ಲಿ ರಿವರ್ಸ್ ಹೋಗಕ್ ಬರಂಗಿಲ್ಲ. ಅದ ಡಬಲಿ ಲಿಂಕ್ಡ್ ಲಿಸ್ಟ್ ಇತ್ತಂದ್ರ ದೆನ್ ಕಮ್ ರಿವರ್ಸ್. ಸಿನ್ಸ್ ಇಟ್ ಇಸ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಯು ಕ್ಯಾನ್ ಓನ್ಲಿ ಗೋ ಒನ್ ವೇ. ಸೊ ಇಲ್ಲಿ ಬಂದ್ಮೇಲೆ ಅವಾಗ ಈ ನೋಡ್ ನಾವು ತೆಗಿಬೇಕಾದ್ರೆ ಬಹಳ ಸಿಂಪಲ್ ಇದೆ. ಈ ನೋಡದ್ದು ನೆಕ್ಸ್ಟ್ ಏನಿದೆ ಅಲ್ಲ, ಈ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಆಗ್ತಿದೆ. ಅದ್ರ ಬದ್ಲಿ ಇದನ್ನ ಈಕ್ವಲ್ ಟು ನನ್ ಮಾಡೋದು ಮುಗಿದು ಹೋಯ್ತು ಕೆಲಸ. ಆ ಪಾರ್ಟ್ ಬಹಳ ಸಿಂಪಲ್ ಐತೆ. ಆದ್ರೆ ಇಲ್ಲಿ ಮಠ ಬರುವುದಿದೆಯಲ್ಲ, ದಟ್ ಈಸ್ ಡಿಫಿಕಲ್ಟ್. ನಾವು ಇದ್ರೊಳಗೆ ಮಲ್ಟಿಪಲ್ ಕೇಸಸ್ ನೀವು ಹ್ಯಾಂಡಲ್ ಮಾಡಬೇಕು. ಸೊ ಏನೇನ್ ಹ್ಯಾಂಡಲ್ ಮಾಡ್ಬೇಕು ಮಲ್ಟಿಪಲ್ ಕೇಸಸ್ ಇದ್ರಾಗ? ಲೆಟ್ಸ್ ಸಿ. ಸೊ ದ ಫಸ್ಟ್ ಕೇಸ್ ಏನು? ಎಂಟಿ ಇದ್ರೆ ನಿಮ್ಗೆ ಗೊತ್ತೈತಿ. ಈಗ ಆಲ್ರೆಡಿ ಬೈ ದಿಸ್ ಟೈಮ್ ಯು ನೋ ದಟ್ ಎಂಟಿ ಇದ್ರೆ ಏನು ಮಾಡಂಗಿಲ್ಲ, ಇಟ್ಸ್ ವೆರಿ ಈಸಿ. ಸೆಕೆಂಡ್ ಕೇಸ್ ಏನು? ಸಿಂಗಲ್ ನೋಡ್, ಒಂದೇ ನೋಡ್ ಇದೆ ಇದ್ದಾಗನು ಸಿಂಪಲ್ ಇದೆ.
ಹೆಡ್ ಅನ್ನು ಡೈರೆಕ್ಟ್ ನಲ್ ಮಾಡಿದ್ರೆ ಮುಗಿದೋಯ್ತು. ಸೊ ದಿಸ್ ಇಸ್ ಸಿಂಪಲ್, ದಿಸ್ ಇಸ್ ಸಿಂಪಲ್. ನೆಕ್ಸ್ಟ್ 2 or more nodes, 2 or more nodes. ಸೊ ಇಲ್ಲಿ ನೀವೇನಂದ್ರ ಆ ವೈಲ್ ಲೂಪ್ ಬರಿಬೇಕು. ವೈಲ್ ಲೂಪ್ ಏನಂತ, ಆ ಕರೆಂಟ್ ನೋಡು ವೈಲ್ ಆ ಕರೆಂಟ್ ನೋಡ್ ಏನಿದೆಯಲ್ಲ, ಕರೆಂಟ್ ನೋಡು ಇದ್ರದ್ದು ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್, ಇದು ಎಲ್ಲಿವರೆಗೂ ನನ್ ಆಗಲ್ಲ ಅಲ್ಲಿವರೆಗೂ ನೀವು ಅದನ್ನ ಜಂಪ್ ಮಾಡ್ಕೊಂತ ಹೋಗ್ಬೇಕು ಲೂಪ್ನಾಗ. ಈಗ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ಬರ್ತೈತಿ. ಏನು, ಎರಡ ನೋಡಿದ್ವು ಅಂದ್ರೆ ಏನಾಗ್ತೈತೆ ಅಂತ. ಜಸ್ಟ್ ಏನಪ್ಪ, ಇಲ್ಲಿ ಹೆಡ್ ಇದೆ ಅಂಡ್ ದೇರ್ ಆರ್ ಓನ್ಲಿ 2 nodes 1 and 2. ಸೊ ಈ ಕರೆಂಟ್ ನೋಡ್ ಇಲ್ಲಿರುತ್ತ, ಕರೆಕ್ಟ್, ಕರೆಂಟ್ ನೋಡ್ ಇಲ್ಲಿರುತ್ತ. ಈ ಕರೆಂಟ್ ನೋಡ್ ನೆಕ್ಸ್ಟ್ ಅಂದ್ರೆ ಇದಾಯ್ತು, ಆಮೇಲೆ ಇದ್ರ ನೆಕ್ಸ್ಟ್ ನಾಟ್ ಈಕ್ವಲ್ ಟು ನನ್. ಸೊ ಬಟ್ ಎರಡ ನೋಡಿದಾಗ ಅದು ನನ್ ಆಗಿರ್ತೈತಿ. ಸೊ ವೈಲ್ ಲೂಪ್ ಅವಾಗ ಎಕ್ಸಿಕ್ಯೂಟ್ ಆಗಲ್ಲ, ಅಲ್ಲಿಂದ ನೀವು ಹೊರಗೆ ಬರ್ತೀರಿ. ಹೊರಗೆ ಬಂದು ಅದೇನು ಇನ್ಸ್ಟ್ರಕ್ಷನ್ ಇದೆಯಲ್ಲ, ಏನು ಕರೆಂಟ್ ನೋಡ್ ನೆಕ್ಸ್ಟ್ ನನ್ ಮಾಡೋದು, ಅದು ವರ್ಕ್ ಆಗ್ತೈತಿ. ಅಂದ್ರೆ ಸೇಮ್ ಕೋಡ್, ವೆದರ್ ದೇರ್ ಆರ್ 2 nodes or 3 nodes, it will work. If it is only 2 nodes, then it will not run the loop. If it is more than 2 nodes, then it will run the loop. ಸೊ ಇವೆರಡು ಇಂಪ್ಲಿಮೆಂಟೇಷನ್ ಅನ್ನ ಒಂದ ಸರಿ ಮಾಡೋಣಂತ ನಾವು. ಡಿಲೀಟೆಡ್ ದ ಸ್ಟಾರ್ಟ್ ಅಂಡ್ ಡಿಲೀಟೆಡ್ ದ ಎಂಡ್, ಹ್ಯಾಂಡ್ಲಿಂಗ್ ಆಲ್ ದೀಸ್ 3 cases. ಸೊ ಲೆಟ್ಸ್ ಬಿಗಿನ್. ಇದನ್ನ ಇಲ್ಲೇ ಕ್ಲಾಸ್ ಒಳಗೆ ಬರಿಬೇಕು. ಸೊ ಯಾರು ಈ ವಿಡಿಯೋ ಡೈರೆಕ್ಟ್ ನೋಡ್ತಿದ್ದೀರಲ್ಲ, ಪ್ಲೀಸ್ ನೋಟ್ ದಟ್ ಇವೆಲ್ಲ ಕೋಡ್ ನಾವು ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಕ್ಲಾಸ್ ಒಳಗೆ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಸೊ ಈ ಕ್ಲಾಸ್ ಒಳಗೆ ವಿ ಹ್ಯಾವ್ ಆಲ್ ದೀಸ್ ಮೆಥಡ್ಸ್ ದಟ್ ವಿ ಆರ್ ಇಂಪ್ಲಿಮೆಂಟಿಂಗ್. ನೌ ಇನ್ ದಟ್ ವಿ ಆರ್ ಇಂಪ್ಲಿಮೆಂಟಿಂಗ್ ದ ನೆಕ್ಸ್ಟ್ ಮೆಥಡ್, ಸೊ ವಿಚ್ ಇಸ್ ಡೆಫಿನಿಷನ್ delete at start. Okay, or let's keep the naming consistent, delete at beginning. Okay, so idukka namaga anyway we need that self reference, and then we don't need any other data points or anything. So idrolage ಈಗ ನಾವು ಏನೇನ್ ಕೇಸಸ್ ಹ್ಯಾಂಡಲ್ ಮಾಡಬೇಕು. ಸೊ ಲೆಟ್ಸ್ ವಿ ಸ್ಟಡಿಡ್ ದಟ್ ಅಲ್ಲ, 3 ಕೇಸ್ ಇದ್ರೊಳಗೆ ಹ್ಯಾಂಡಲ್ ಮಾಡ್ಬೇಕಂತ. ಸೊ 3 ಕೇಸ್ ಏನೇನ್ ಹ್ಯಾಂಡಲ್ ಮಾಡ್ತೀರಿ. ದ ಫಸ್ಟ್ ಕಂಡೀಷನ್, ಫಸ್ಟ್ ಕೇಸ್ ಯಾವುದು, ವೆನ್ ಲಿಸ್ಟ್ ಈಸ್ ಎಂಟಿ. ಲಿಸ್ಟ್ ಎಂಟಿ ಇದ್ದಾಗ ಬಹಳ ಸಿಂಪಲ್ ಐತಿ. ಸೊ ಯು ಜಸ್ಟ್ ಸೇ ಇಫ್ ಸೆಲ್ಫ್ ಡಾಟ್ ಹೆಡ್ ಇಸ್ ಈಕ್ವಲ್ ಟು ನನ್ ಇತ್ತಂದ್ರ ಯು ಬೇಸಿಕ್ಲಿ ರಿಟರ್ನ್, ಇಲ್ಲಿ ಕೋಲನ್ ಕೊಡ್ರಿ. ಇದು ಒಂದನೇ ಕೇಸ್ ಆಯ್ತು. ಎರಡನೇ ಕೇಸ್ ಏನು, ವೆನ್ ಲಿಸ್ಟ್ ಹ್ಯಾಸ್ ಓನ್ಲಿ 1 node. ಇದನ್ನ ಹೆಂಗೆ ಕಂಡು ಹಿಡಿತೀರಿ, ಇಫ್ ಸೆಲ್ಫ್ ಡಾಟ್ ಹೆಡ್ ಡಾಟ್ ನೆಕ್ಸ್ಟ್ is equal to none ಇತ್ತಂದ್ರ. ಈ ಟೈಮ್ದಾಗ ನಿಮ್ಗೆ ಒಂದ ನೋಡ್ ಇದೆಯಲ್ಲ, ಸೊ ವಾಟ್ ಯು ಡೂ ಸೆಲ್ಫ್ ಡಾಟ್ ಹೆಡ್ ಇದನ್ನ ಡೈರೆಕ್ಟ್ ಆಗಿ ಯು ಸೆಟ್ ಇಟ್ ಟು ನನ್. ಓಕೆ, ಅಂಡ್ ದೆನ್ ಯು ರಿಟರ್ನ್. ಅರ್ಥ ಆಯ್ತಾ? ನೀವೇನ್ ಮಾಡಿದ್ರಿ, ಆ ಹೆಡ್ ಅನ್ನ ನನ್ಗೆ ಸೆಟ್ ಮಾಡಿ ಡೈರೆಕ್ಟ್ ಇಲ್ಲಿಂದ ರಿಟರ್ನ್ ಮಾಡಿದ್ರಿ. ಸೊ ದಿಸ್ ಇಸ್ ದ ಸೆಕೆಂಡ್ ಕೇಸ್. ಸೊ ಥರ್ಡ್ ಕೇಸ್ ಏನು, 2 or more nodes present. ಸೊ 2 or more nodes present. ಈಗ ಇದ್ರೊಳಗೆ ಏನಂತಂದ್ರೆ ನಿಮಗೆ ಲೂಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಫಸ್ಟ್ ಸೆಕೆಂಡ್ ಕೇಸದ ಇಲ್ಲೇ ರಿಟರ್ನ್ ಬರ್ದಿದ್ದೀರಲ್ಲ, ಸೊ ಇವೆರಡು ಲೈನ್ ಎಕ್ಸಿಕ್ಯೂಟ್ ಆಗದ ಈ ಲೈನ್ ಬಂದೇರಿ ಅಂದ್ರೆ 104th ಲೈನ್ಗೆ ಬಂದೇರಿ ಅಂದ್ರೆ ಡೆಫಿನೆಟ್ಲಿ ದೇರ್ ಆರ್ ಮೋರ್ ದೆನ್ 2 nodes ಇನ್ ದಟ್ ಲಿಸ್ಟ್. ಸಾರಿ, ಡೆಫಿನೆಟ್ಲಿ ದೇರ್ ಇಸ್ ಮೋರ್ ದೆನ್ 1 node ಇನ್ ದ ಲಿಸ್ಟ್. ಸೊ ಅವಾಗ ನಿಮಗೆ ಬಹಳ ಸಿಂಪಲ್ ಅದ. ಏನಂದ್ರೆ ಸೆಲ್ಫ್ ಹೆಡ್ ಏನಿರುತ್ತಲ್ಲ, ಈ ಹೆಡ್ಗೆ ನಿಮ್ದು ಸೆಲ್ಫ್ ಡಾಟ್ ಹೆಡ್ ಇದ್ರದ್ದು ನೆಕ್ಸ್ಟ್ ಏನೈತಲ್ಲ ಅದನ್ನ ಸೆಟ್ ಮಾಡಿದ್ರೆ ಮುಗಿದೋಯ್ತು. ಸೊ ಡಿಲೀಟೆಡ್ ದ ಬಿಗಿನಿಂಗ್ ಇಸ್ ಸಚ್ ಅ ಸಿಂಪಲ್ ಕೋಡ್ ದಟ್ ಯು ಡೋಂಟ್ ಹ್ಯಾವ್ ಟು do any looping, you don't have to maintain any extra temporary variable or anything. ಹೆಡ್ ಪಾಯಿಂಟರ್ ಒಂದು ಚೇಂಜ್ ಮಾಡಿದ್ರಂದ್ರೆ ಮುಗಿದು ಹೋಯ್ತು. ಇನ್ಫ್ಯಾಕ್ಟ್ ನನಗೇನು ಅನ್ಸುತ್ತೆ ಅಂದ್ರೆ ಮೋಸ್ಟ್ಲಿ ಡಿಲೀಟೆಡ್ ದ ಬಿಗಿನಿಂಗ್ ಇಸ್ ಸಿಂಪ್ಲೆಸ್ಟ್ ಅಮಾಂಗ್ ಆಲ್ ದ ಫಂಕ್ಷನ್ಸ್ ಅಂತಲೂ ಅನ್ಸುತ್ತೆ. ಓಕೆ, ಸೊ ದೇರ್ ಆರ್ 3 cases. ಲಿಸ್ಟ್ ಇಸ್ ಎಂಟಿ, ಲಿಸ್ಟ್ ಹ್ಯಾಸ್ ಓನ್ಲಿ 1 node and 2 or more nodes. ನೀವು ಇಂಟರ್ವ್ಯೂ ಒಳಗೆ ಕೋಡ್ ಬರೆಯುವಾಗ, ಎಕ್ಸಾಮ್ದಾಗ ಕೋಡ್ ಬರೆಯುವಾಗ, ಆಮೇಲೆ ರಿಟರ್ನ್ ಟೆಸ್ಟ್ ಇರ್ತೈತಲ್ಲ ಇಂಟರ್ವ್ಯೂ, ಅದರ ಕೋಡ್ ಬರೆಯುವಾಗ ಈ ತರ ಫಂಕ್ಷನ್ ಹೆಸರು ಬರೋದು, ಈ ತರ ವೇರಿಯೇಬಲ್ ಹೆಸರು ಬರೋದು, ಹಿಂಗ ಈ ಸಿಂಪಲ್ ಥಿಂಗ್ಸ್ ಮೇಕ್ ದಿಸ್ ಕೋಡ್ ವೆರಿ ರೀಡಬಲ್. ಈ ತರ ಒಂದು ಲೈನ್ ಕಮೆಂಟ್ ಹಾಕೋದು,
ಇಫ್ ಎಲ್ಸ್ ಇಲ್ಲಿ ಆದ್ಮೇಲೆ ಇಲ್ಲೊಂದು ಲೈನ್ ಗ್ಯಾಪ್ ಬಿಡೋದು, ಈ ತರ ಬರಿತೀವಲ್ಲ. ಕೋಡ್ ಲುಕ್ಸ್ ವೆರಿ ಲಾಜಿಕಲ್, ನೀಟ್ ಅಂಡ್ ರೀಡಬಲ್. ಯಾಕ ನಿಮಗ ನಾ ಬರ್ದಿದ್ದ ಕೋಡ್ ನೋಡಿದಾಗ ಬಹಳ ಈಸಿ ಅನ್ಸುತ್ತ, ನಿಮ್ ಪುಸ್ತಕದಾಗಿಂದ ನಿಮ್ಮ ಸಿಲೆಬಸ್ನಾಗಿರೋ ಕೋಡ್ ನೋಡಿದಾಗ ನಿಮ್ಗೆ ಒಂದೊಂದ್ಸರಿ ಟಫ್ ಅನ್ಸುತ್ತೆ. ಎದಕ್ಕಂದ್ರ ಜಸ್ಟ್ ಬೈ ಡೂಯಿಂಗ್ ದೀಸ್ ಸ್ಮಾಲ್ ಲಿಟಲ್ ಥಿಂಗ್ಸ್ ಕೋಡ್ ಲುಕ್ ಸಿಂಪಲ್ ಅಂಡ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಬಟ್ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಅದಾವ. ಇಂಡಸ್ಟ್ರಿದಾಗ ನೀವು ಹಿಂಗ್ ಕೋಡ್ ಬರ್ದಿಲ್ಲ ಅಂದ್ರ, ಮೈಕ್ರೋಸಾಫ್ಟ್ದಾಗ ಎಲ್ಲ ಹಿಂಗ ಅರ್ಥ ಆಗುವಂಗ್ ಕೋಡ್ ಹಿಂಗ್ ನೀಟಾಗಿ ಬರ್ದಿಲ್ಲ ಅಂದ್ರ ರಿಜೆಕ್ಟ್ ಮಾಡ್ತಿದ್ರು ಅದನ್ನ, ಆಯ್ತಾ. ಟೆಂಪ್ IJKL ML ಅಂತೆಲ್ಲ ಬರ್ದ್ವಿ ಅಂದ್ರೆ ಮುಗಿದೋಯ್ತು, ಆ ಕೋಡನ್ನ ಅವರು ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಸೊ ಇದಾಯ್ತಾ ಡಿಲೀಟೆಡ್ ದ ಬಿಗಿನಿಂಗ್. ನಾವು ಲೆಟ್ಸ್ ಡೂ ಇದು ಏನು ಡಿಲೀಟ್ at the end. Definition: delete at end. ಸೊ ಇದಕ್ಕೆ ಏನ್ ಬೇಕು, ಒಂದು ಮೆಥಡ್ ಬೇಕು. ಇಲ್ಲಿ ಸೇಮ್ ಥಿಂಗ್, ಫಸ್ಟ್ ಏನ್ ಹ್ಯಾಂಡಲ್ ಮಾಡ್ಬೇಕು ನೀವು, ಲಿಸ್ಟ್ ಇಸ್ ಎಂಟಿ. ಲಿಸ್ಟ್ ಎಂಟಿ ಇದ್ದಾಗ ಇಫ್ ಸೆಲ್ಫ್ ಡಾಟ್ ಹೆಡ್ ಇಸ್ ಈಕ್ವಲ್ ಟು ನನ್ ಇತ್ತಪ್ಪ ಅಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ, ಯು ಜಸ್ಟ್ ರಿಟರ್ನ್. ಸೆಕೆಂಡ್ ಕೇಸ್, ಲಿಸ್ಟ್ ಹ್ಯಾಸ್ ಒನ್ ನೋಡ್. ಸೊ ಇದಕ್ಕೇನಂದ್ರ ಒನ್ ನೋಡ್ ಇದೆ. ಒನ್ ನೋಡ್ ಇದ್ದಾಗ ಅದನ್ನ ಡಿಲೀಟ್ ಮಾಡ್ತಿದ್ದೀರಿ. ಸೊ ಅವಾಗ ಏನಾಗತ್ತ, ಒಂದ ನೋಡ್ ಐತೆ ಅದನ್ನ ಡಿಲೀಟ್ ಮಾಡಿದ್ರೆ ಲಿಸ್ಟ್ ಎಂಟಿ ಆಗ್ತೈತಿ, ಹೌದಿಲ್ಲ. ಸೊ ದಟ್ಸ್ ವಾಟ್ ಯು ಆರ್ ಡೂಯಿಂಗ್ ಹಿಯರ್. ಸೊ ಯು ಆರ್ ಸೇಯಿಂಗ್ ಇಫ್ ಸೆಲ್ಫ್ ಡಾಟ್ ಹೆಡ್ ಡಾಟ್ ನೆಕ್ಸ್ಟ್, ಇದು ನನ್ ಇತ್ತಂದ್ರ, ಈಗ ಇದಕ್ಕೆ ಡಿಫ್ರೆನ್ಸ್ ನೋಡ್ರಿ. ಎಂಟಿ ಇದ್ದಾಗ ಏನಾಗಿರುತ್ತೆ, ಅದು ಹೆಡ್ ಅನ್ನ ನಲ್ ಇರುತ್ತೆ, ಅದಿಲ್ದಾಗ ಇಲ್ಲಿ ಹೆಡ್ ನೆಕ್ಸ್ಟ್ ನನ್ ಆಗಿರುತ್ತೆ, ರೈಟ್. ಸೊ ಹಂಗಿದ್ದಾಗ ಸೊ ಯು ಹ್ಯಾವ್ ಓನ್ಲಿ ಒನ್, ಬಟ್ ಯು ಹ್ಯಾವ್ ಟು ಅಪ್ಡೇಟ್ ದ ಇದನ್ನ ಈಗ ಏನ್ ಮಾಡಬೇಕು, ನನಗೆ ಸೆಟ್ ಮಾಡಿ ದೆನ್ ಯು ರಿಟರ್ನ್. ಸೊ ಅವಾಗ ಏನಾಯ್ತು, ಲಿಸ್ಟ್ ಈಗ ಎಂಟಿ ಆಯ್ತು. ಸೊ ಈಗ ಥರ್ಡ್ ಕಂಡೀಷನ್, ವಿ ಹ್ಯಾವ್ 2 or more ನೋಡ್ಸ್ ಇನ್ ದ ಲಿಸ್ಟ್. ಈಗ ನಿಮ್ಗೆ ಒಂದು ಏನ್ ಬೇಕಾಗ್ತೈತಿ, ಕರೆಂಟ್ ನೋಡ್ ಅಂತ ಒಂದು ವೇರಿಯಬಲ್ ಬೇಕಾಗ್ತೈತಿ, ಅಡಿಷನಲ್ ವೇರಿಯಬಲ್. ಸೊ ಯು ಸೇ ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಏನು, ಸೆಲ್ಫ್ ಡಾಟ್ ಹೆಡ್. ಇಲ್ಲಿ ನೀವು ಕಂಡೀಷನ್ ಚೆಕ್ ಮಾಡ್ಬೇಕು, ಏನ್ ವೈಲ್ ಲೂಪ್ ಅಂತ ಚೆಕ್ ಮಾಡ್ಬೇಕು. ನಿಮ್ಗೆ ಹೇಳಿದ್ನಲ್ಲ, ಕರೆಂಟ್ ನೋಡದ್ದು ನೆಕ್ಸ್ಟ್ ಕರೆಂಟ್ ನೋಡ್ ನೆಕ್ಸ್ಟ್ ಅಂಡ್ ನೆಕ್ಸ್ಟ್. ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಸೆಲ್ಫ್ ಹೆಡ್ ಆಯ್ತಾ. ಸೊ ಕರೆಂಟ್ ನೋಡ್ ನೆಕ್ಸ್ಟ್ ನಾಟ್ ಈಕ್ವಲ್ ಟು ನನ್. ಓಕೆ, ಕರೆಂಟ್ ನೋಡದ್ದು ನೆಕ್ಸ್ಟ್ ನಾಟ್ ಈಕ್ವಲ್ ಟು ನನ್ ಆಗುವವರೆಗೂ ನೀವೇನ್ ಮಾಡಬೇಕು, ಲೂಪ್ ಮಾಡ್ಬೇಕು ಇದನ್ನು. ಕರೆಂಟ್ ನೋಡ್ ಇಸ್ ಈಕ್ವಲ್ ಟು ಕರೆಂಟ್ ನೋಡ್ ನೆಕ್ಸ್ಟ್. ಈ ಲೂಪ್ ಆದ್ಮೇಲೆ ಅದು ನೋಡಿರ್ಲಿ, ಎರಡು ನೋಡಿದ್ವು ಅಂದ್ರೆ ಏನಾಗ್ತೈತಿ, ಈ ಲೂಪ್ ಅನ್ನ ಎಂಟರ್ ಆಗಲ್ಲ, ಯಾಕಂದ್ರೆ ಕರೆಂಟ್ ನೋಡೋದು ನೆಕ್ಸ್ಟ್ ನನ್ ಆಗಿರುತ್ತೆ. ಬಟ್ ಯು ಡೋಂಟ್ ಹ್ಯಾವ್ ಟು ವರಿ. ಓಕೆ, ಆಮೇಲೆ 3-4 ನೋಡಿತ್ತಂದ್ರೆ ಏನಾಗಿರ್ತೈತಿ, 3-4 ನೋಡಿತ್ತಂದ್ರೆ ಏನಾಗಿರ್ತೈತಿ, ಆ ಕರೆಂಟ್ ನೋಡ್ ಅನ್ನೋದು ಅಲ್ಲಿ ಹೋಗಿ ಲಾಸ್ಟ್ ನೋಡ್ ಏನಿರ್ತೈತಲ್ಲ ಅದ್ರ ಹಿಂದ್ ಬಂದ್ ನಿಂತ್ಕೊಂಡಿರುತ್ತ. ಈಗ ಈ 1 2 3 ಅಂತ ಇತ್ತಂದ್ರ ಇಲ್ಲಿ ಬಂದ್ ನಿಂತ್ಕೊಂಡಿರುತ್ತೆ, ಯಾಕಂದ್ರೆ ಈ ನೋಡು ಕರೆಂಟ್ ನೋಡು, ಇದ್ರದ್ದು ನೆಕ್ಸ್ಟ್ 3, ಅದ್ರ ನೆಕ್ಸ್ಟ್ ನನ್. ಕರೆಕ್ಟಾ. 2 ಸರಿ ನೀವು ನೆಕ್ಸ್ಟ್ ಹೋದಾಗ ಏನಾರ ನನ್ ಇತ್ತಪ್ಪ ಅಂದ್ರ ನೀವು ಲಾಸ್ಟ್ ಬಟ್ 1 ನೋಡ್ ಮೇಲೆ ನಿಂತೀರಿ ಅಂದಂಗ. ಕರೆಂಟ್ ನೋಡು ಎಲ್ಲಿ ಪಾಯಿಂಟ್ ಆಗ್ತಿದೆ, ಲಾಸ್ಟ್ ಬಟ್ 1 ನೋಡ್ ಮ್ಯಾಗಿದೆ ಅಂತ. ದಟ್ಸ್ ವಾಟ್ ಐ ಶೋಡ್ ಯು ಇನ್ ದ ಡಯಾಗ್ರಾಮ್, ರೈಟ್. So that's what we are checking here in the loop. So then what you do, then you say current node next is equal to none. That's it. ಇಷ್ಟು ಮಾಡಿದ್ರೆ ಅಂದ್ರೆ ಅವಾಗ ಆಟೋಮೆಟಿಕ್ಲಿ ಏನಾಯ್ತು, ಈ ಲೈನ್ ಈ ತರ ಎಕ್ಸಿಕ್ಯೂಟ್ ಆಯ್ತು. ಸೊ ಇಲ್ಲಿ ಏನ್ ಮಾಡಿದ್ವಿ ನಾವು, ಕರೆಂಟ್ ನೋಡ್ ನೆಕ್ಸ್ಟ್ ನನ್ ಅಂದಾಗ ಇದನ್ನ 2 ಇಂದ ಇಲ್ಲಿ 2 ಇಂದ ಡೈರೆಕ್ಟ್ ಆಗಿ ಇದನ್ನ ತಂದು ಇಲ್ಲಿ ನಾವು ಎದಕ್ಕೆ ಸೆಟ್ ಮಾಡಿದ್ವಿ, 2 ಇಂದ ಡೈರೆಕ್ಟ್ ಆಗಿ ಇಲ್ಲಿ ನನ್ಗೆ ಸೆಟ್ ಮಾಡಿದ್ವಿ. That's what we did in that line. So deleted the beginning and deleted the end ಆಯ್ತಲ್ಲ. ಸೊ ಈಗ ಏನ್ ಮಾಡೋಣ, ಇದಕ್ಕೊಂದು ಡ್ರೈವರ್ ಕೋಡ್ ಬರೆಯೋಣಂತ. ಡ್ರೈವರ್ ಕೋಡ್ ಬರೆದು ಇದನ್ನ ಟೆಸ್ಟ್ ಮಾಡೋಣಂತ. ಓಕೆ, ಸೊ ದಿಸ್ ಅಬ್ಸರ್ವ್, ಈ ಡ್ರೈವರ್ ಕೋಡ್ ಇದೆಯಲ್ಲ, ಇಟ್ ಇಸ್ ಔಟ್ಸೈಡ್ ದ ಕ್ಲಾಸ್ ಬರೀ ಇಲ್ಲಿ ಮಟ್ಟ ಇದೆ. 3 ಲೈನ್ ಬರ್ತಾವ ನೋಡಿ ಇಲ್ಲಿ ಕ್ಲಾಸ್ನಾಗ, ಈ ತರ 2. ಇದು ಆಲ್ರೆಡಿ ವೈಟ್ ಲೈನ್ ಇದೆಯಲ್ಲ, ದಿಸ್ ಇಸ್ ಫಾರ್ ದ ಕ್ಲಾಸ್. ಸೊ ಹಿಯರ್ ವಿ ವಿಲ್ ಸೇ delete operations. Okay, delete operations
ಆ್ಯಂಡ್ ಯು ಕ್ಯಾನ್ ಸೇ ಸ್ಟಾರ್ಟ್ ಆ್ಯಂಡ್ ಎಂಡ್. ಇಲ್ಲೇನು ಮಾಡೋಣ ಅಂತ, ಇಲ್ಲಿ ನಮಗದು ವೇರಿಯಬಲ್ ಬೇಕು. ಓಕೆ, ಸೊ ಇನ್ಸೈಡ್ ದಿಸ್ ಈಗ ಏನು ಮಾಡೋಣ, ಲಿಸ್ಟ್ ಡಾಟ್ ಇನ್ಸರ್ಟ್ ಅಟ್ ದ ಬಿಗಿನಿಂಗ್. ಓಕೆ, ಸೊ ನಾವು ಫಸ್ಟ್ ಲಿಸ್ಟ್ ಎಂಟಿ ಇರಲಿ, ಲಿಸ್ಟ್ ಎಂಟಿ ಇದ್ದಾಗ ಡಿಲೀಟ್ ಮಾಡೋಣ ಅಂತ, ಆಯ್ತಾ. ಡಿಲೀಟ್, ಸೊ ಇಲ್ಲೀಗ ಲಿಸ್ಟ್ ಡಾಟ್ ಡಿಲೀಟ್ ಎಟ್ ದ ಬಿಗಿನಿಂಗ್ ಮಾಡೋಣ, ಆಯ್ತಾ. ಡಿಲೀಟ್ ಎಟ್ ದ ಬಿಗಿನಿಂಗ್ ಆ್ಯಂಡ್ ದೆನ್ ವಿ ವಿಲ್ ಆಲ್ಸೋ ಡೂ ಲಿಸ್ಟ್ ಡಾಟ್ ಡಿಲೀಟ್ ಎಟ್ ದ ಎಂಡ್. ಓಕೆ, ಇದೆರಡು ಏನಾಗಬೇಕು, ಲಿಸ್ಟ್ ಎಂಟಿ ಇದೆ ಅಂತ ಹೇಳಬೇಕು, ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಹಾಕೋಣ ಅಂತ, ಸೊ ದಟ್ ಇಟ್ಸ್ ವೆರಿ ಕ್ಲಿಯರ್. ಅದಾದ್ಮೇಲೆ ಏನು ಮಾಡೋಣ, ಲಿಸ್ಟ್ ಡಾಟ್ ಇನ್ಸರ್ಟ್ ಎಟ್ ದ ಬಿಗಿನಿಂಗ್ ಮಾಡಿ ಒಂದು ಸಿಂಗಲ್ ನೋಡ್ ಆ್ಯಡ್ ಮಾಡೋಣ ಅಂತ, ಆಯ್ತಾ. ಮಾಡಿ ಅದನ್ನು ಡಿಲೀಟ್ ಮಾಡೋಣ ಅಂತ, ಹೆಂಗೆ ಲಿಸ್ಟ್ ಮಾಡಿ ಡಿಲೀಟ್ ಎಟ್ ದ ಬಿಗಿನಿಂಗ್ ಮಾಡೋಣ. ಓಕೆ, ಅದೇ ರೀತಿ ಲಿಸ್ಟ್ ಡಾಟ್ ಇನ್ಸರ್ಟ್ ಎಟ್ ದ ಎಂಡ್. ಸಿ ಇನ್ಸರ್ಟ್ ಎಟ್ ದ ಬಿಗಿನಿಂಗ್ ಮಾಡ್ರಿ ಎಂಡ್ ಮಾಡ್ರಿ ಡಸಂಟ್ ಮ್ಯಾಟರ್, ಬಟ್ ದೆನ್ ವಾಟ್ ವಿ ಆರ್ ಟೆಸ್ಟಿಂಗ್ ನಾವು ಇಸ್ ದ ಡಿಲೀಟ್ ಆಪರೇಷನ್. ಸೊ ಡಿಲೀಟ್ ಅಟ್ ಎಂಡ್ ಮಾಡೋಣ ಅಂತ. ಸೊ ಸಿಂಗಲ್ ನೋಡ್ ಇತ್ತು, ಅದು ಡಿಲೀಟ್ ವರ್ಕ್ ಆಗುತ್ತಿಲ್ಲ, ಚೆಕ್ ಮಾಡೋಣ. ನಾವು ಮೋರ್ ದೆನ್ ಒನ್ ನೋಡ್ ಅಂದ್ರೆ 2 ನೋಡ್ಸ್ ಇದ್ದಾಗ, ಸೊ 2 ನೋಡ್ಸ್ ಇದ್ದಾಗ ಹೆಂಗೆ ಚೆಕ್ ಮಾಡ್ತೀರಿ, ಲಿಸ್ಟ್ ಡಾಟ್ ಇನ್ಸರ್ಟ್ ಎಟ್ ದ ಬಿಗಿನಿಂಗ್. ನಾ ಏನು ಮಾಡ್ತೀನಿ, 10 ಮೊದಲು 3 ನೋಡ್ ಇನ್ಸರ್ಟ್ ಮಾಡಿಬಿಡೋಣ ಅಂತ, ಆಮೇಲೆ ಅದರಾಗಿಂದ 2 ಸರಿ ಡಿಲೀಟ್ ಆಪರೇಷನ್ ಮಾಡೋಣ, ಸೊ ದಟ್ ವಿ ಟೆಸ್ಟ್ ಆಲ್ ದ ಕಂಡೀಷನ್ಸ್. ಸಿ ಕೋಡಿಂಗ್ ಏನು ಮಾಡ್ತಿರಲ್ಲ, ಆ ಕೋಡಿಂಗ್ ಜೊತೆ ಈ ರೀತಿ ಥರೋ ಆಗಿ ಎಲ್ಲ ಕಂಡೀಷನ್ ಟೆಸ್ಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಯು ನೀಡ್ ಟು ಲರ್ನ್. ಬರೀ ಅದು ಕೋಡ್ ಬರೆದು ಹ್ಯಾಪಿ ಕಂಡೀಷನ್ಸ್ ಬರೆದು ವರ್ಕ್ ಆಯ್ತಂದ್ರೆ ಮುಗೀತಂತಲ್ಲ. ಇಂಟರ್ವ್ಯೂ ಒಳಗೆ ಎಕ್ಸ್ಪ್ಲಿಸಿಟ್ ಆಗಿ ಇದನ್ನು ನೋಡ್ತೀವಿ ನಾವು, ನೀವು ಹೆಂಗೆ ಬರೀತೀರಿ ಕೋಡ್, ಆಯ್ತಾ. ಡಿಲೀಟೆಡ್ ದ ಬಿಗಿನಿಂಗ್, ಈಗ ಇಲ್ಲಿ 3 ನೋಡ್ ಅದಾವಲ್ಲ, ಸೊ ಡಿಲೀಟೆಡ್ ದ ಬಿಗಿನಿಂಗ್ದು ಅದಾಗಿತ್ತು, ಡಿಲೀಟೆಡ್ ದ ಎಂಡ್. ಓಕೆ, ಒಂದು ಸರಿ ಡಿಲೀಟೆಡ್ ದ ಎಂಡ್, ಎರಡನೇ ಸರಿ ಸೆಕೆಂಡ್ ನೋಡಿದ್ದಾಗ. ಸೊ ದಿಸ್ ಇಸ್ ಆರ್ ಡ್ರೈವರ್ ಕೋಡ್ ಆ್ಯಂಡ್ ನಾವು ಲೆಟ್ಸ್ ಇನ್ವೋಕ್ ದ ಡ್ರೈವರ್ ಕೋಡ್ ಫ್ರಮ್ ಹಿಯರ್. ನೀವು ಇದನ್ನು ಟೆಸ್ಟ್ ಮಾಡುವಾಗ ಇದು ಕೋಡ್ ಅನ್ಕಮೆಂಟ್ ಮಾಡಿ ರನ್ ಮಾಡಿ ನೋಡ್ರಿ, ನಿಮಗೆ ಡೌಟ್ ಬಂತಂದ್ರೆ ಅವಾಗ ನಿಮ್ಮ ಸಿಸ್ಟಮ್ದಾಗ ಈ ಕೋಡ್ ಇರುತ್ತಲ್ಲ, ನಮ್ಮ ವೆಬ್ಸೈಟ್ ಇದೆಯಲ್ಲ ಅಲ್ಗೋರಿದಮ್ಸದ್ದು, ಆ ವೆಬ್ಸೈಟ್ನ್ಯಾಗ ನಾವು ಅಪ್ಲೋಡ್ ಮಾಡಿರ್ತೀವಿ. ಅದೇನು ವಿಡಿಯೋ ಇರುತ್ತಲ್ಲ, ವಿಡಿಯೋ ಜೊತೆ ಅಟ್ಯಾಚ್ಮೆಂಟ್ಸ್ ಅಂತ ಇರ್ತಾವೆ. ಆ ಅಟ್ಯಾಚ್ಮೆಂಟ್ನ್ಯಾಗ ನಿಮಗೆ ಏನು ಸಿಗುತ್ತಂದ್ರೆ ಈ ಕೋಡು ಸಿಗುತ್ತಾ, ಮತ್ತು ನಿಮ್ಗೆ ಇದ್ರದ್ದು ನೋಟ್ಸನ್ನು ಸಿಗುತ್ತೆ, ಆಯ್ತಾ. ಬೋತ್ ಎಲ್ಲ ಅದಕ್ಕೆ ಲೆಸನ್ಸ್ಗೆ ಆಸ್ ಅನ್ ಅಟ್ಯಾಚ್ಮೆಂಟ್, ವೆದರ್ ಇಟ್ಸ್ ಅ ಫ್ರೀ ಕೋರ್ಸ್ ಆರ್ ಪೇಡ್ ಕೋರ್ಸ್, ಯು ವಿಲ್ ಗೆಟ್ ದಿಸ್ ಸೋರ್ಸ್ ಕೋಡ್. ಓಕೆ, ನಿಮ್ಗೆ ರೆಫರೆನ್ಸಿಗೆ. ಆದ್ರೆ ನೀವು ಇದನ್ನ ನೋಡಿ ಕಾಪಿ ಪೇಸ್ಟ್ ಮಾಡಬೇಡ್ರಿ, ಅರ್ಥ ಮಾಡ್ಕೊಂಡು ನೀವೇ ಸ್ವಂತ ಬರೆಯಕ್ಕೆ ಟ್ರೈ ಮಾಡ್ರಿ. Okay, so this is the delete operation. Now we are passing the singly linked list. So illi list ide, that's what we are passing here. Okay, indentation, Python ಒಳಗೆ indentation ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಈಗ ಇಲ್ಲೇನು ಮಾಡೋಣ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ, and then we also set breakpoints here in these methods. ಸೊ ಇಲ್ಲೂ ಸಹಿತ ನಾವು ಡಿಬಗ್ ಮಾಡಿ ಒಂದೊಂದು ಲೈನ್ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಸ್ಟಾರ್ಟ್ ಡಿಬಗಿಂಗ್. ಸೊ ಫಸ್ಟ್ ಎಲ್ಲಿ ಬಂದ್ವಿ, ಡಿಲೀಟೆಡ್ ದ ಬಿಗಿನಿಂಗ್. ಈಗ ನಮ್ಮ ಲಿಸ್ಟ್ ಏನಿದೆ, ಲಿಸ್ಟ್ ಎಂಟಿ ಇದೆ. ಹೆಂಗೆ ಗೊತ್ತಾಯ್ತು ನಿಮಗೆ, ಇಲ್ಲಿ ನೋಡ್ರಿ ಬೇಕಿದ್ರೆ, ಏನು ಸೆಲ್ಫ್ ಡಾಟ್ ಹೆಡ್ ನನ್ನಿದೆ. ಸೊ ವೆರಿ ಸಿಂಪಲ್, ಏನಾಯ್ತು, ಏನು ಕೆಲಸ ಮಾಡಿಲ್ಲ, ಲಿಸ್ಟ್ ಇಸ್ ಎಂಟಿ ಆ್ಯಂಡ್ ವಿ ರಿಟರ್ನ್. ಓಕೆ, ದೆನ್ ಡಿಲೀಟೆಡ್ ದ ಎಂಡ್, ಅಗೇನ್ ಸೇಮ್ ಥಿಂಗ್, ಲಿಸ್ಟ್ ಎಂಟಿ ಇದೆ, ಇಲ್ಲಿ ಬಂದ್ವಿ, ಇದು ಎಂಟಿ ಇದ್ದದಕ್ಕೆ ಏನು ಕೆಲಸ ಮಾಡಲ್ಲ, ಇದು ವಾಪಸ್ ರಿಟರ್ನ್ ಆಯಿತು. ನೆಕ್ಸ್ಟ್ ಇನ್ಸರ್ಟ್ ಎಟ್ ದ ಬಿಗಿನಿಂಗ್, ಸೊ ಒಂದು ನೋಡ್ ಇನ್ಸರ್ಟ್ ಮಾಡ್ತಿದ್ದೀವಿ, ಆಯ್ತಾ. ಇದನ್ನ ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಅಂದ್ರೆ ಐ ಆಮ್ ರನ್ನಿಂಗ್ ದ ಕೋಡ್, ಐ ಆಮ್ ಜಸ್ಟ್ ಡೂಯಿಂಗ್ ಸ್ಟೆಪ್ ಓವರ್, ಇಟ್ ಮೀನ್ಸ್ ಇಟ್ ವಿಲ್ ರನ್ ದ ಕೋಡ್ ವಿತೌಟ್ ಗೋಯಿಂಗ್ ಲೈನ್ ಬೈ ಲೈನ್ ಟು ಸೇವ್ ಸಮ್ ಟೈಮ್. ಈಗ ಡಿಲೀಟ್ ಎಟ್ ದ ಬಿಗಿನಿಂಗ್ ಮಾಡಬೇಕು. ಈಗ ನೋಡ್ರಿ ಏನಾಯ್ತು, ಹೆಡ್ ನಲ್ಲಿ ಇದೆ ಏನು ಇಲ್ಲ, ಇಲ್ಲಿ ವಾಚ್ನಾಗ ನೋಡ್ರಿ, ಇಲ್ಲಿ ಐ ವಿಲ್ ಶೋ ದ ಅಡ್ರೆಸ್. ಸೊ ದೇರ್ ಇಸ್ ವ್ಯಾಲಿಡ್ ಅಡ್ರೆಸ್ ಇನ್ ದ ರ್ಯಾಮ್, ದೇರ್ ಇಸ್ ಅ ವ್ಯಾಲ್ಯೂ ವಿಚ್ ಇಸ್ 10. ಸೊ ಅವಾಗ ಏನಾಗುತ್ತಾ, ಇಲ್ಲಿಂದ ಕಂಟ್ರೋಲ್ ಎಲ್ಲಿ ಜಂಪ್ ಆಗುತ್ತಾ, ಲೈನ್ ನಂಬರ್ 99ಗೆ ಜಂಪ್ ಆಗುತ್ತಾ. ಸೊ 99ಗೆ ಜಂಪ್ ಆಯಿತು. ಇಲ್ಲಿ ಬಂದ್ಮೇಲೆ ಏನಾಯ್ತು, ಈಗ ಈ ಹೆಡ್ ನೆಕ್ಸ್ಟ್ ನನ್ ಇದೆ ಏನು, ದ ಆನ್ಸರ್ ಇಸ್ ಟ್ರೂ. ಹೆಡ್ ಇದೆಯಲ್ಲ, ಹೆಡ್ ನೆಕ್ಸ್ಟ್ ನನ್ ಆಗಿದೆ. ಸೊ ಅವಾಗ ಏನಾಗುತ್ತೆ, ಡೈರೆಕ್ಟ್ ಆಗಿ ನಾವು ಏನು ಮಾಡ್ತೀವಿ, ಸೆಲ್ಫ್ ಹೆಡ್ನ ನನ್ಗೆ ಅಸೈನ್ ಮಾಡಿ ಇಲ್ಲಿಂದ ರಿಟರ್ನ್ ಆಗ್ಬಿಡ್ತೀವಿ. ಸೊ ನೀವು ಕೇಳ್ಬೋದು ಅವಾಗ,
ಆಯ್ತ್ರಿ ಇದು ಸೆಲ್ಫ್ ಹೆಡ್ ಮಾಡಿದ್ರಿ ಬಟ್ ರ್ಯಾಮ್ದಾಗ ಇದು ಇನ್ನೂ ಅಲ್ಲೇ ಇರ್ಬೋದಲ್ಲ ಅಂತ ಕೇಳ್ಬೋದು ನೀವು. ಆನ್ಸರ್ ಈಸ್ ಎಸ್. ಆ್ಯಂಡ್ ವೆನ್ ದಟ್ ಗಾರ್ಬೇಜ್ ಕಲೆಕ್ಟರ್ ರನ್ ಆಗುತ್ತಲ್ಲ ಅದು ಆದಾಗ ಇದನ್ನ ಏನು ಮಾಡುತ್ತೆ, ಮೆಮೊರಿಯಿಂದ ಹೀಪ್ ಮೆಮೊರಿಯಿಂದ ಫ್ರೀ ಮಾಡುತ್ತೆ. ಕೇಳ್ಬೋದು ನಿಮ್ಗೆ ಇಂಟರ್ವ್ಯೂದೊಳಗೆ, ಓಕೆ ಇದು ಯಾವಾಗ ಫ್ರೀ ಆಗ್ತೈತಿ ಅಂತ. ಎಕ್ಸ್ಪ್ಲಿಸಿಟ್ಲಿ ಫ್ರೀ ಮಾಡೋಕ್ಕೂ ಬರುತ್ತೆ. ದೇರ್ ಆರ್ ಫ್ರೀ ಮೆಥಡ್ಸ್ ದಟ್ ಯು ಕ್ಯಾನ್ ಇನ್ವೋಕ್ ಇಫ್ ಯು ವಾಂಟ್ ಟು ಎಕ್ಸ್ಪ್ಲಿಸಿಟ್ಲಿ ಫ್ರೀ ದ ಮೆಮೊರಿ. ಸೊ ಲಿಸ್ಟ್ ಇನ್ಸರ್ಟ್ ಅಟ್ ದ ಬಿಗಿನಿಂಗ್. ನಾವು ಈಗ ಅಗೇನ್ ಏನು ಮಾಡಾಕ್ತೀವಿ, ಒನ್ ಮೋರ್ ನೋಡ್ ಹಾಕಾಕ್ತೀವಿ ಸೊ ದಟ್ ವಿ ಟೆಸ್ಟ್ ದ ಡಿಲೀಟ್ ಎಟ್ ದ ಎಂಡ್ ಫಂಕ್ಷನ್. ಸೊ ಡಿಲೀಟ್ ಎಟ್ ದ ಹೆಡ್ದೊಳಗೆ ನೋಡ್ರಿ ಇದು ಎರಡು ಲೈನ್ ಇಲ್ಲಿದ್ ಸೇಮ್ ಅದ, ಏನು ಡಿಫ್ರೆನ್ಸ್ ಇಲ್ಲ ಇದಕ್ಕೆ ರೈಟ್. ಸೊ ಇಟ್ಸ್ ದ ಸೇಮ್ ಲಾಜಿಕ್ ವಿ ಇಂಪ್ಲಿಮೆಂಟೆಡ್ ಹಿಯರ್. ಸೊ ದಿಸ್ ಈಸ್ ಆಲ್ಸೋ ವರ್ಕಿಂಗ್. ನಾವು we are inserting 3 nodes to test delete at the end. Okay, so delete at the end ig maduvaga let's go inside the method and I'll show the list. Okay, illi on ಸ್ವಲ್ಪ ಇದು ಕಾನ್ಸಂಟ್ರೇಷನ್ ಪೇ ಮಾಡ್ರಿ. ನಾವು ಏನು ಈ ಮೆಥಡ್ ಯೂಸ್ ಮಾಡಿದ್ವಿ, ಇನ್ಸರ್ಟ್ ಅಟ್ ದ ಬಿಗಿನಿಂಗ್ ಯೂಸ್ ಮಾಡಿದ್ವಿ, ಇನ್ಸರ್ಟ್ ಅಟ್ ದ ಎಂಡ್ ಯೂಸ್ ಮಾಡಿದ್ವಿ. ವಿ ಹ್ಯಾಡ್ ಯೂಸ್ಡ್ ಇನ್ಸರ್ಟ್ ಅಟ್ ದ ಬಿಗಿನಿಂಗ್. ಸೊ 10 20 30 ಮಾಡಿದ್ವಲ್ಲ, ಅವಾಗ ಬಿಗಿನಿಂಗ್ ದಿಂದ ಮಾಡಿದಾಗ ಏನಾಗ್ತೈತಿ, ಅದು 30 20 10 ಆಗತ್ತೆ. ಸೊ ಏನಾಯ್ತು, 30 is pointing to 20 and 20 is pointing to 10 because we are inserting at the beginning of the list. So ಈಗ ಫಸ್ಟ್ ಈ ಕಂಡೀಷನ್ ಟ್ರೂ ಇದಾಯ್ತು, ಫಾಲ್ಸ್ ಆಯ್ತು. ಸೆಕೆಂಡ್ ಕಂಡೀಷನ್ ಫಾಲ್ಸ್ ಆಯ್ತು. ನೌ ವಿ ಕೇಮ್ ಟು ದ ಲೂಪ್. ಈಗ ಲೂಪ್ಗೆ ಬಂದಾಗ ಏನಾಯ್ತು, ಫಸ್ಟ್ ಈಗ ಕರೆಂಟ್ ನೋಡು ಇಲ್ಲಿಗೆ ಪಾಯಿಂಟ್ ಆಯ್ತು. ಇಲ್ಲಿ ವಾಚ್ನಾಗ ಒಂದು ಬರೆದು ನೋಡ್ರಿ, ನಿಮಗೆ ಬಹಳ ಕ್ಲಾರಿಟಿ ಬರುತ್ತೆ. ಏನಂದ್ರೆ ಕರೆಂಟ್ ನೋಡ್ ಇದೆಯಲ್ಲ, ಈ ಕರೆಂಟ್ ನೋಡನ್ನ ವಾಚ್ನಾಗ ಹಾಕಿ. ಓಕೆ, ಅಂಡ್ ದೆನ್ ಯು ಆಲ್ಸೋ ಡೂ ದಿಸ್, ಕರೆಂಟ್ ನೋಡ್ ಹಾಕಿ ಡಾಟ್ ನೆಕ್ಸ್ಟ್ ಡಾಟ್ ನೆಕ್ಸ್ಟ್. ಸೊ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಏನಪ್ಪ, ಈ ತರ ಕರೆಂಟ್ ನೋಡದ್ದು ನೆಕ್ಸ್ಟ್ ಅಂಡ್ ನೆಕ್ಸ್ಟ್ ಇಟ್ ಈಸ್ ನಾಟ್ ನಲ್. ಕರೆಂಟ್ ನೋಡು ಡೇಟಾ ಇದೆ ದಟ್ ಈಸ್ ಅಟ್ 30, ಅದರ್ ನೆಕ್ಸ್ಟ್ 20, ಅದರ್ ನೆಕ್ಸ್ಟ್ 10 ವಿಚ್ ಇಸ್ ನಾಟ್ ನನ್. ಕರೆಕ್ಟ್. ಸೊ ಅವಾಗ ಏನಾಯ್ತು, ಆಟೋಮೆಟಿಕ್ಲಿ ಲೂಪ್ ಒಂದ್ ಸರಿ ಎಕ್ಸಿಕ್ಯೂಟ್ ಆಗುತ್ತೆ. ಒಂದ್ ಸರಿ ಎಕ್ಸಿಕ್ಯೂಟ್ ಆಗಿ ಕರೆಂಟ್ ನೋಡಿದ್ದು 30 ಇಂದ 20 ಬರುತ್ತೆ. 20 ನೆಕ್ಸ್ಟ್ ಯಾರು, 20 ನೆಕ್ಸ್ಟ್ 10 ಅಂಡ್ 10 ನೆಕ್ಸ್ಟ್ ಯಾರು, ನನ್. ಸೊ ಆ ಕಂಡೀಷನ್ ಮೀಟ್ ಆಗತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕರೆಂಟ್ ನೋಡೋದು, ಇಲ್ಲಿ ಅಬ್ಸರ್ವ್ ಮಾಡ್ರಿ ವಾಚ್ನಾಗ ಕರೆಂಟ್ ನೋಡೋದು ನೆಕ್ಸ್ಟ್ ನೆಕ್ಸ್ಟ್ ನನ್ ಇದೆ. ಸೊ ಆಟೋಮೆಟಿಕ್ಲಿ ಲೂಪ್ ಇಂದ ಎಕ್ಸಿಟ್ ಆಗ್ತೀವಿ. ಲೈನ್ 121 ಬಂದ್ವಿ. ಇಲ್ಲಿ ಬಂದು ಏನ್ ಮಾಡಿದ್ವಿ, ಕರೆಂಟ್ ನೋಡ್ ನೆಕ್ಸ್ಟ್ ಇಸ್ ಈಕ್ವಲ್ ಟು ನನ್ ಮಾಡಿದ್ವಿ. ಓಕೆ, ಸೊ ಈಗ ಇದೇನ್ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟ್ ಅಬ್ಸರ್ವ್ ಮಾಡ್ರಿ. ಇದೇನ್ ಲಿಸ್ಟ್ ಇದೆ, ಸೊ ಇಲ್ಲಿ ಏನ್ ಮಾಡ್ರಿ, ಲಿಸ್ಟ್ ಆಬ್ಜೆಕ್ಟ್ ಹಾಕ್ರಿ, ಡಾಟ್ ಹೆಡ್ ಹಾಕಿದಾಗ ಇಲ್ಲಿ ನೋಡ್ರಿ 30 ಇದೆ, 30 is pointing to 20 and 20 is pointing to none. So automatically ಆ ರೆಫರೆನ್ಸ್ ಹೋಯ್ತು. ಈಗ ಲಾಸ್ಟ್ ಎಲಿಮೆಂಟು ಮೆಮೊರಿಯಿಂದ ಅದು ಕನೆಕ್ಷನ್ ಬ್ರೇಕ್ ಮಾಡಿದ್ವಿ ಅಂಡ್ ಗಾರ್ಬೇಜ್ ಕಲೆಕ್ಟರ್ ವಿಲ್ ಫ್ರೀ ಇಟ್. ನಾವು ಅಗೇನ್ ವಿ ಆರ್ ಕಾಲಿಂಗ್. ಈಗ ನಮ್ಮ ಹತ್ರ ಎಷ್ಟು ನೋಡೋದಾವು, ಬರೀ 2 ಅದಾವು, ಯಾವುದು 10 and 20. ಅಂಡ್ ನಾವು ವಿ ಆರ್ ಕಾಲಿಂಗ್, ಇದು ಡಿಲೀಟೆಡ್ ದ ಎಂಡ್ ಆಯ್ತಲ್ಲ, ಇದು ಒಂದ್ಸರಿ ಆಯ್ತು. ಈಗ ನೆಕ್ಸ್ಟ್ ಇನ್ನು 2 ನೋಡೋದಾವ, ಈಗ 3 ಇದ್ದು ಈಗ 2 ಉಳಿದು. ಈಗ ಇದನ್ನ ಕಾಲ್ ಮಾಡ್ತಿದ್ವಿ. ಸೊ ಈಗ ಏನಾಗುತ್ತೆ ನೋಡ್ರಿ, ಈಗ ಇದು ಫಸ್ಟ್ ಕಂಡೀಷನ್ ಟ್ರೂ ಆಗಲ್ಲ. ಸೆಕೆಂಡ್ ಸೆಲ್ಫ್ ಹೆಡ್ ನೆಕ್ಸ್ಟ್, ಸೆಲ್ಫ್ ಹೆಡ್ ನೆಕ್ಸ್ಟ್ ಎಲ್ಲಿಗೆ ಪಾಯಿಂಟ್ ಆಗ್ತಿದೆ, ಇಟ್ ಈಸ್ ಪಾಯಿಂಟಿಂಗ್ ಟು ದ ಲಾಸ್ಟ್ 20 ನೋಡ್. ಸೊ ಈಗ ಇಲ್ಲಿ ಏನಾಗುತ್ತೆ, ಕಂಡೀಷನ್ ಏನಂತಂದ್ರೆ 2 ನೋಡ್ ಇದ್ದಾಗ ಇದು ವರ್ಕ್ ಆಗಲ್ಲ. ಸೊ ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ನಾವ್ ಏನ್ ಚೆಕ್ ಮಾಡಿದ್ವಿ, ಕರೆಂಟ್ ನೋಡಕ್ ಸೆಟ್ ಮಾಡಿದ್ವಿ. ಆಯ್ತಾ, ಕರೆಂಟ್ ನೋಡಕ್ ಸೆಟ್ ಮಾಡಿ ಏನಂತ ಕೇಳ್ತಿದ್ವಿ, ಕರೆಂಟ್ ನೋಡದ್ದು ನೆಕ್ಸ್ಟ್ ಏನಿದೆ, ಕರೆಂಟ್ ನೋಡೋದು ನೆಕ್ಸ್ಟ್ ಏನಿದೆ, ಇದನ್ನ ಇಲ್ಲಿ ವಾಚ್ನಾಗ ಆಡ್ ಮಾಡಿ ನೋಡ್ರಿ, ವಿಚ್ ಇಸ್ ನನ್. ಸೊ ಕಂಡೀಷನ್ ಏನಂತಿದೆ ಇಲ್ಲಿ ವೈಲ್ ಲೂಪ್ದು, ವೈಲ್ ಕರೆಂಟ್ ನೋಡ್ ನೆಕ್ಸ್ಟ್ ಇಸ್ ನಾಟ್ ಈಕ್ವಲ್ ಟು ನನ್, ದೆನ್ ಓನ್ಲಿ ಯು ಎಂಟರ್ ದಿಸ್ ಲೈನ್ ನಂಬರ್ 119. ಇಲ್ಲ ಅಂದ್ರೆ ಇದು ಎಂಟರ್ ಆಗ್ಬೇಡ, ಇದನ್ನ ರನ್ ಮಾಡಬೇಡ ಅಂತ ಹೇಳ್ತಿದೀವಿ. ಸೊ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಲೈನ್. ಇಲ್ಲಿ ಹೋಗಿ ಏನ್ ಮಾಡತ್ತ, ಆ ಕರೆಂಟ್ ನೋಡದ್ದು ನೆಕ್ಸ್ಟ್ ಏನಿದೆ, ಕರೆಂಟ್ ನೋಡದ್ದು ನೆಕ್ಸ್ಟ್ ಏನಿದೆ ಅದು ನನಗೆ ಪಾಯಿಂಟ್ ಮಾಡ್ತಿದೀವಿ. ಅಂಡ್ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಈಸ್, ಈ ಲೈನ್ ವರ್ಕ್ ಆಗಲ್ಲ. ಯಾಕಾಗಲ್ಲ ಹೇಳ್ರಿ,
ಥಿಂಕ್ ಮಾಡ್ರಿ, ದೇರ್ ಇಸ್ ಅ ಇಶ್ಯೂ ವಿತ್ ದಿಸ್ ಲೈನ್. ಕರೆಂಟ್ ನೋಡ್ 30 ಇದೆ, ನೆಕ್ಸ್ಟ್ 20 ಇದೆ, ಅಂಡ್ ದಟ್ 20 is none, ರೈಟ್? ಸೊ ಇಲ್ಲಿ ಏನಂತಂದ್ರ ಎರಡ ನೋಡ್ ಅದಾವ. ಸೊ ಎರಡ ನೋಡ್ ಅದಾವ ಅಂದಾಗ ಕರೆಂಟ್ ನೋಡದ್ದು ನೆಕ್ಸ್ಟ್ ಏನಾಗಬೇಕು, ನನ್ ಆಗಬೇಕು. ಸೊ ಆಕ್ಚುಲಿ ಲೈನ್ ವರ್ಕ್ ಆಗ್ತಿದೆ. ಸೊ ವಿತ್ 2 ನೋಡ್ಸ್ ದಿಸ್ ಲೈನ್ ವಿಲ್ ವರ್ಕ್. ಓಕೆ, ಕರೆಂಟ್ ನೋಡದ್ದು ನೆಕ್ಸ್ಟ್ ನನ್ ಆದ್ರ ಮುಗಿದೋಯ್ತು, ಒಂದ ನೋಡ್ ಆಯ್ತು ಅವಾಗ, ರೈಟ್? ಸೊ ದಿಸ್ ಇಸ್ ಹೌ ದಿಸ್ ಬೋತ್ ಕೋಡ್ ಕ್ಯಾನ್ ಬಿ ಟೆಸ್ಟೆಡ್. ಅಂಡ್ ನೀವು ಈ ರೀತಿ ಡೈಗ್ರಾಮ್ ತೆಗೆದು ನೀವು ಇದನ್ನ ಈ ರೀತಿ ಡಿಬಗ್ ಮಾಡಿ ನೋಡಿದ್ರಂದ್ರ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತಾ. ಐ ಹೋಪ್ ಯು have got a good clarity both delete operations at the beginning and end. And the next function that we study is inserting at specific position and deleting at a specific position. They look little complicated, but ಇದನ್ನೆಲ್ಲ ಮಾಡಿದ್ರಿ ಅಂದ್ರೆ ಅದು ಈಸಿ ಆಗೇ ಆಗುತ್ತೆ. ಸೊ ಲಾಸ್ಟಿಗೆ ಇದೆರಡು ಮೆಥಡ್ಸ್ ನೀವು ಕಲಿಬೇಕು. ಥ್ಯಾಂಕ್ ಯು and see you in the next session.